ಆಯುಷ್ಯೇವೇಂದ್ರಿಯೇ ಪ್ರತಿಷ್ಠಿತಂ. ತುಲಾರಾಶಿಯವರ ಸಂಕ್ರಾಂತಿ ವಿಶೇಷ ಪ್ರಭಾವ ಫಲದ ವಿಚಾರದ ಒಂದು ವಿಡಿಯೋಗಳಿಗೆ ಆತ್ಮೀಯವಾದಂತಹ ಸ್ವಾಗತ ಹಾಗೂ ವಿಠಲ್ ಭಟ್ ಮಾಡುವಂತಹ ನಮಸ್ಕಾರ. ವೀಕ್ಷಕರೇ, ಸಂಕ್ರಾಂತಿ ಅಂದ್ರೆ ಧನುರ್ಮಾಸ ಮುಗಿದ ನಂತರ ಬರತಕ್ಕಂಥದ್ದು. ಧನುರ್ರಾಶಿಯಿಂದ ಮಕರ ರಾಶಿಗೆ ರವಿಯ ಸಂಚಾರ, ಅದನ್ನೇ ಮಕರ ಸಂಕ್ರಮಣ ಅಂತ, ಸಮ್ಯಕ್ ಕ್ರಾಂತಿ, ಒಳ್ಳೆಯ ನಡೆಯೋದು ಅಂತ. ಸೊ ಇಂತಹ ಒಂದು ಅದ್ಭುತವಾದಂತಹ ಸಂದರ್ಭ. ತುಲಾರಾಶಿಯವರಿಗೆ ಯಾವ ರೀತಿಯಾದ ಫಲ ಹೇಳಬೇಕು, ತಿಳಿಸಬೇಕು ಅನ್ನುವಂಥದ್ದನ್ನ ಒಂದು 5 ವಿಶೇಷವಾದಂತಹ ಪಾಯಿಂಟ್ಗಳನ್ನ ಈ ಒಂದು ವಿಡಿಯೋದಲ್ಲಿ ನಾನು ತಿಳಿಸಲಿದ್ದೇನೆ. ತುಲಾರಾಶಿಯವರಿಗೆ ಬಹಳ ಇಂಪಾರ್ಟೆಂಟ್ ವಿಡಿಯೋ. ಸೊ ದಯವಿಟ್ಟು ಒಂದು ಸಹಾಯವನ್ನು ಮಾಡಿ. ವಾಟ್ಸಪ್, ಫೇಸ್ಬುಕ್, ಮೆಸೆಂಜರು, ಟೆಲಿಗ್ರಾಮು, ಇನ್ಸ್ಟಾಗ್ರಾಮು ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ಈ ವಿಡಿಯೋನ ಶೇರ್ ಮಾಡಿಬಿಡಿ. ಪ್ರತಿಯೊಬ್ಬ ತುಲಾರಾಶಿಯವರಿಗೆ ಈ ವಿಡಿಯೋ ರೀಚ್ ಆಗಬೇಕು. ಬಹಳ ವಿಶೇಷವಾದಂತಹ ಒಂದು ಸನ್ನಿಧಾನದಲ್ಲಿ ನಾನು ಕುಳಿತುಕೊಂಡಿದ್ದೇನೆ ಇವತ್ತಿನ ದಿವಸ. ಚಿತ್ರದುರ್ಗದಲ್ಲಿ ಇರ್ತಕ್ಕಂಥ ರಾಜರಾಜೇಶ್ವರಿ ಅಮ್ಮನವರ ಸನ್ನಿಧಾನ. ಏನಾದ್ರು ವಿಶೇಷ ಪ್ರಶ್ನೆಗಳಿದ್ರೆ ನಿಮ್ಮ ರಾಶಿಯ ಬಗ್ಗೆ, ಸಂಕ್ರಾಂತಿ ಹಬ್ಬದ ಒಂದು ಆಚರಣೆ ಅಥವಾ ತುಲಾರಾಶಿಯ ಫಲದ ಬಗ್ಗೆ ಖಂಡಿತವಾಗಿ ಕಮೆಂಟ್ ಮಾಡಿ. ನಾನು ಎಲ್ಲ ಕಮೆಂಟ್ಗಳನ್ನು ಓದ್ತಾ ಇರ್ತೇನೆ. ಅಪರೂಪದಲ್ಲಿ ನಾನು ರಿಪ್ಲೈ ಸಹ ಮಾಡುವ ಪ್ರಯತ್ನಗಳನ್ನು ಮಾಡ್ತಾ ಇರ್ತೇನೆ. ಸೊ ದಯವಿಟ್ಟು ಕಮೆಂಟ್ ಮಾಡಿ. ಫೇಸ್ಬುಕ್ಕಲ್ಲಿ ನಮ್ಮ ಪೇಜ್ನ ಫಾಲೋ ಮಾಡ್ಕೊಂಡಿಲ್ಲ ಅಂದ್ರೆ ಮಾಡ್ಕೊಳ್ಳಿ. ಯೂಟ್ಯೂಬಲ್ಲಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಹೊತ್ಕೊಂಡು ಆಲ್ ಅಂತ ಮಾಡಲಿಕ್ಕೆ ದಯವಿಟ್ಟು ಮರಿಬೇಡಿ. ತುಲಾರಾಶಿಯವರ ಮಕರ ಸಂಕ್ರಮಣದ ಫಲದಲ್ಲಿ ಮೊದಲನೇ ವಿಚಾರ ಏನಪ್ಪಾ ಅಂತಂದ್ರೆ, ಮನೆ, ವಾಹನ, ಭೂಮಿ ಇತ್ಯಾದಿ ವಿಚಾರಗಳಲ್ಲಿ ಅದ್ಭುತವಾದಂತಹ ಬೆಳವಣಿಗೆಗಳನ್ನು ನೀವು ಕಾಣಬಹುದು ಅಂತ ಕಾಣಿಸ್ತಾ ಇದೆ. ಲಾಭದ ಆಸೆಯನ್ನಿಟ್ಕೊಂಡು, ಏನೋ ಒಂದು ಪ್ರಾಫಿಟ್ನ ಆಸೆಯನ್ನಿಟ್ಕೊಂಡು ನೀವು ಸೈಟ್ ತಗೊಂಡಿದ್ದೀರಾ ಅಥವಾ ತಗೋಬೇಕು ಅನ್ಕೊಂಡಿದ್ದೀರಾ, ಅಥವಾ ಮೊದಲೇ ತಗೊಂಡು ಇನ್ವೆಸ್ಟ್ ಮಾಡಿಟ್ಟಿದ್ರಿ, ಇವಾಗ ಸೇಲ್ ಮಾಡಿದ್ರೆ ದುಡ್ಡು ಒಳ್ಳೆ ಪ್ರಾಫಿಟ್ ಬರುತ್ತಾ? ಖಂಡಿತವಾಗಿ ಬರುತ್ತೆ. ಮನೆ ಕಟ್ಟು ಮುಗಿಸ್ಲಿಕ್ಕೆ ಇದಾಗುತ್ತಾ? ಖಂಡಿತವಾಗಿ ಅವಕಾಶಗಳು ತುಂಬ ಚೆನ್ನಾಗಿ ಸಿಗುತ್ತೆ. ವ್ಯವಹಾರಗಳು ತುಂಬ ಚೆನ್ನಾಗಾಗುತ್ತೆ. ಭೂಮಿ, ಮನೆ, ವಾಹನ ಎಲ್ಲ ವಿಚಾರಗಳಲ್ಲಿ ನೀವು ಒಂದು ನಿರ್ಧಾರಗಳನ್ನು ತೆಗೆದುಕೊಳ್ಳುವಂತಹ ಸಂದರ್ಭಗಳು ಸಂಕ್ರಾಂತಿ ಅಂತ ಕಂಡು ಬರ್ತಾ ಇದೆ. ಸೊ ತುಲಾರಾಶಿಯವರಿಗೆ ಖಂಡಿತವಾಗಿ ಒಳ್ಳೆಯದಾಗಲಿ. ಆ ರಾಜಯೋಗ ನಿಮಗೆ ವಿಶೇಷವಾಗಿ ಸಿಗಲಿಕ್ಕೋಸ್ಕರನೇ ರಾಜವರ್ಧನ ಮಣಿಯ ವಿಶೇಷ ಪರಿಹಾರ ಪ್ರಸಾದವೂ ಸಹ ನಾವು ಕೊಡ್ತಾ ಇದ್ದೇವೆ. ವಿಡಿಯೋ ಎಂಡಲ್ಲಿ ಅದರ ಬಗ್ಗೆ ಖಂಡಿತವಾಗಿ ತಿಳಿಸ್ಕೊಡಲಿದ್ದೇನೆ. ತುಲಾರಾಶಿಯವರ ಸಂಕ್ರಾಂತಿ ಫಲದಲ್ಲಿ ಎರಡನೇ ವಿಚಾರ ಏನಪ್ಪಾ ಅಂತಂದ್ರೆ, ಮಾತೃಚಿಂತಾ ಪ್ರಜಾಯತೆ. ತಾಯಿಯ ಆರೋಗ್ಯದ ಬಗ್ಗೆ ನೀವು ಗಮನಿಸಬೇಕಾಗುತ್ತೆ. ತುಲಾರಾಶಿಯವರಿಗೆ ಮಕರ ಸಂಕ್ರಮಣದ ವಿಶೇಷ ಫಲದಲ್ಲಿ ತಾಯಿಯವರ ಆರೋಗ್ಯ ಅಥವಾ ನಿಮಗೆ ನಿಮ್ಮ ತಾಯಿಯವರ ನಡುವೆ ಏನಾದರೂ ಸ್ವಲ್ಪ ಮನಸ್ತಾಪಗಳು, ತಾಯಿ ಸ್ವಲ್ಪ ತುಂಬ ಸಿಟ್ಟು ಮಾಡ್ಕೊಂಡಿದ್ದಾರೆ ನಿಮ್ಮ ಬಗ್ಗೆ ಅಂತ ಹೇಳಿ, ವಿಶೇಷವಾಗಿ ವಿವಾಹಿತ ತುಲಾರಾಶಿಯ ಸ್ತ್ರೀಯರಿದ್ದರೆ ತವರು ಮನೆಯೊಟ್ಟಿಗೆ ಜಗಳ ಮನಸ್ತಾಪಗಳಾಗಬಹುದು. ತವರ ಮನೆಗೆ ಹೋಗಿ ಅವಮಾನಿತರಾಗಿ ನೀವು ವಾಪಸ್ ಬರಬೇಕಾದ ಪರಿಸ್ಥಿತಿ ಬರ್ಬೋದು. ಅವಮಾನ ಮಾಡ್ಬಿಟ್ರು ನಮ್ಮ ಅಪ್ಪನ ಮನೆಯಲ್ಲಿ ಅಂಥೇಳಿ ವಿವಾಹಿತ ಸ್ತ್ರೀಯರು ಅನ್ಬಹುದು. ನಮ್ಮಣ್ಣ ಏನೋ ಅಂದ, ನಮ್ಮಪ್ಪ ಏನೋ ಅಂದರು, ನಮ್ಮಮ್ಮ ಏನೋ ಅಂದ್ಬಿಟ್ರು, ನಂಗೆ ಅವಮಾನ ಮಾಡಿಬಿಟ್ರು, ನಾವು ಮನೆ ಹೆಣ್ಮಗಳು, ನನಗೆ ಹಿಂಗೆ ಅವಮಾನ ಮಾಡಿದ್ರು, ಈ ಥರ ಹಬ್ಬಕ್ಕೆ ಕರೆದ್ಬಿಟ್ಟು ಅವಮಾನ ಮಾಡಿಬಿಟ್ರು. ಈ ಥರ ಎಲ್ಲ ಏನೋ ಒಂದು ಸ್ವಲ್ಪ ವ್ಯತ್ಯಾಸಗಳು ಕಂಡು ಬರ್ತಾ ಇದೆ. ಆದರೆ ತಾಯಿ ವಿಚಾರದಲ್ಲಿ ದಯವಿಟ್ಟು ಹೇಳ್ತೇನೆ, ತಾಯಿಯ ಸೇವೆ ಮಾಡಬೇಕು. ನಮಾತುಃ ಪರದೈವತಂ, ತಾಯಿಗಿನ ದೊಡ್ಡ ದೇವರಿಲ್ಲ. ಸೊ ತಾಯಿ ಹತ್ರ ಜಗಳ ಮನಸ್ತಾಪಗಳು ಮಾಡಬೇಡಿ. ತಾಯಿ ಆರೋಗ್ಯದ ಬಗ್ಗೆ ಗಮನಿಸಿ, ತಾಯಿಯವರ ಶುಶ್ರೂಷೆಯನ್ನು ಮಾಡಿ, ಒಳ್ಳೆಯದಾಗಲಿ. ನಾವು ಸಹ ವಿಶೇಷವಾಗಿ ನಿಮಗೋಸ್ಕರ ದೇವತಾರಾಧನೆಗಳು ಮಾಡಿ ವಿಶೇಷ ಪ್ರಸಾದಗಳನ್ನು ಕೊಡ್ತಾ ಇದ್ದೇವೆ. ಅದನ್ನು ವಿಡಿಯೋ ಎಂಡಲ್ಲಿ ತಿಳಿಸ್ತೇನೆ. ದಯವಿಟ್ಟು ವಿಡಿಯೋ ಎಂಡ್ ತನಕ ನೋಡಿ. ತುಲಾರಾಶಿಯವರ ಸಂಕ್ರಮಣದ ಫಲದಲ್ಲಿ ಮೂರನೇ ವಿಚಾರ ಏನಪ್ಪಾ ಅಂತಂದ್ರೆ, ದೊಡ್ಡ ಪ್ರಮಾಣದಲ್ಲಿ ಹೂಡಿಕೆ ಮಾಡುವಂತಹ ಸಾಧ್ಯತೆ ಅಂತ ಕಂಡು ಬರ್ತಾ ಇದೆ. ನನಗೆ ಈ ಹಿಂದಿನ ಪಾಯಿಂಟಿಗೆ ಸ್ವಲ್ಪ ಇದು ಅಂದ್ರೆ ಅದೇ ತರಹದ ವಿಚಾರವಾಗಿರುತ್ತೆ, ಬಟ್ ಇದೊಂದು ಚೂರು ಡಿಫ್ರೆಂಟ್ ಆಗಿರುತ್ತೆ. ಯಾಕಂದ್ರೆ ನೀವು ಹೂಡಿಕೆ ಅನ್ನುವಂಥದ್ದು ಬರ್ತದೆ. ಸೊ ತುಲಾರಾಶಿಯವರ ಮಕರ ಸಂಕ್ರಾಂತಿಯ ವಿಶೇಷ ಫಲದಲ್ಲಿ ತುಲಾರಾಶಿಯವರು ಹೂಡಿಕೆ ಮಾಡಲಿದ್ದಾರೆ ಅಂತ ಕಂಡು ಬರ್ತಾ ಇದೆ. ಸೊ ನೀವು ಏನೋ ಶೇರ್ ಮಾರ್ಕೆಟಲ್ಲಿ ಹೂಡಿಕೆ ಮಾಡ್ತಿರೋ, ಭೂಮಿ ಮೇಲೆ ಹೂಡಿಕೆ ಮಾಡ್ತಿರೋ, ಬಂಗಾರದ ಮೇಲೆ ಹೂಡಿಕೆ ಮಾಡ್ತಿರೋ, ಬಿಸ್ನೆಸ್ ಮಾಡೋಣ ಅಂತ ದೊಡ್ಡ ದೊಡ್ಡ ವಾಹನಗಳ ಮೇಲೆ ಹೂಡಿಕೆ ಮಾಡ್ತಿರೋ, ಅದು ನಂಗೆ ಗೊತ್ತಿಲ್ಲ. ಬಟ್ ಹೂಡಿಕೆಯನ್ನು ಮಾಡ್ತೀರಾ ಲಾಭದ ದೃಷ್ಟಿಕೋನದಲ್ಲಿ ಅನ್ನುವಂಥದ್ದು ಕಂಡು ಬರ್ತಾ ಇದೆ. ಸೊ ಮಕರ ಸಂಕ್ರಮಣದ ತುಲಾರಾಶಿಯವರ ವಿಶೇಷ ಫಲ, ಹೂಡಿಕೆ ಮಾಡುವ ಸಾಧ್ಯತೆಗಳು ಜಾಸ್ತಿ ಇದೆ. ಎಚ್ಚರದಿಂದ ಹೂಡಿಕೆ ಮಾಡಿ. ಎಸ್, ನಿಮಗೆ ಗುರುಬಲ ಇದೆ, ಇನ್ನೂ ಒಂದು 6 ತಿಂಗಳಿರುತ್ತೆ, ಅದ್ರ ಬಗ್ಗೆ ಅಲ್ಲ. ಆದರೂ ವೈಯಕ್ತಿಕ ಜಾತಕ ಪರಿಶೀಲನೆ ಮಾಡಿಕೊಂಡು, ದೇವತಾರಾಧನೆಗಳು ಮಾಡಿಕೊಂಡು, ಲಾಭಾಧಿಪತಿ ರವಿ, ಆ ರವಿಯ ವಿಶೇಷ ಆರಾಧನೆ, ವಿಶೇಷ ಪ್ರಸಾದ ಧಾರಣೆ ಮಾಡಿಕೊಂಡು ನೀವು ಹೂಡಿಕೆ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು ಅಂತ ನನ್ನ ಅನಿಸಿಕೆ. ಯೋಚನೆ ಮಾಡ್ಕೊಳ್ಳಿ. ತುಲಾರಾಶಿಯವರ ಮಕರ ಸಂಕ್ರಾಂತಿ ವಿಶೇಷ ಫಲದಲ್ಲಿ 4
4ನೇ ವಿಚಾರ ಏನಪ್ಪಾ ಅಂತಂದ್ರೆ ಮನಃಕ್ಲೇಶ ಸಂಭವೇ, ಅಂದ್ರೆ ಮಾನಸಿಕವಾದ ಕ್ಲೇಶ. ತುಲಾರಾಶಿಯವರಿಗೆ ಈ ಒಂದು ಮಕರ ಸಂಕ್ರಾಂತಿಯ ವಿಶೇಷ ಫಲದಲ್ಲಿ ಒಂದು ನೆಗೆಟಿವ್ ಏನಪ್ಪಾ ಅಂದ್ರೆ ಮನಃಕ್ಲೇಶ, ಒಂಥರ ಮಾನಸಿಕ ಒತ್ತಡ, ದುಃಖ, ಕ್ಲೇಶ, ಜಗಳ ಮನಸ್ತಾಪಗಳು, ಒಂಥರ ಮೆಂಟಲಿ ಅಷ್ಟು ಇದಾಗ್ತಾ ಇಲ್ಲ, ಏನೋ ಒಂಥರ ಸಮಾಧಾನ ಇಲ್ಲ ಅಂತ ತುಲಾರಾಶಿಯವ್ರಿಗೊಂದು ಸ್ವಲ್ಪ ಟೆನ್ಷನ್ ಆಗುತ್ತೆ. ಮಕರ ಸಂಕ್ರಾಂತಿ ಟೆನ್ಷನ್ ಕೊಡುತ್ತೆ ನಿಮಗೆ, ಯಾಕೆಂದ್ರೆ ರವಿಯ ಸಂಚಾರ ಆ ಥರ ಇದೆ. ಬಟ್ ಅಲ್ಲಿ ಏನಾಗುತ್ತೆ, ರವಿಯ ಆರಾಧನೆಯನ್ನು ವಿಶೇಷವಾಗಿ ತುಲಾರಾಶಿಯವರು ಮಾಡಿಕೊಂಡು ಅದನ್ನು ನಿಗ್ರಹನೂ ಮಾಡ್ಕೊಳ್ಬಹುದು. ಮನೋ ನಿಗ್ರಹವನ್ನು ಮಾಡಿಕೊಂಡು ನಿಮ್ಮಲ್ಲಿ ಧೈರ್ಯ ವೃದ್ಧಿಯನ್ನು ಮಾಡಿಕೊಂಡು ಆತ್ಮವಿಶ್ವಾಸವನ್ನು ವೃದ್ಧಿ ಮಾಡಿಕೊಂಡು ರಾಜಯೋಗವನ್ನು ವೃದ್ಧಿ ಮಾಡ್ಕೊಳ್ಬಹುದು, ಲಾಭವನ್ನು ವೃದ್ಧಿ ಮಾಡ್ಕೊಳ್ಬಹುದು. ರವಿ ಆರಾಧನೆಯಿಂದ ರಾಜವರ್ಧನ ರಾಜಯೋಗವನ್ನು ಕೊಡ್ತಕ್ಕಂಥ ವಿಶೇಷ ಮಣಿಧಾರಣೆಗಳಿಂದ ವಿಡಿಯೋ ಎಂಡ್ ತನಕ ನೋಡಿ, ಎಂಡಲ್ಲಿ ಹೇಳ್ತೇನೆ ಅದರ ಬಗ್ಗೆ. ತುಲಾರಾಶಿಯವರ ಮಕರ ಸಂಕ್ರಮಣದ ವಿಶೇಷ ಫಲದಲ್ಲಿ 5ನೇ ವಿಚಾರ ಏನಪ್ಪಾ ಅಂದ್ರೆ ಮನೆ ಅಥವಾ ಕುಟುಂಬದವರ ಕಾರಣದಿಂದ ಗೌರವ ಮರ್ಯಾದೆಗಳಲ್ಲಿ ವೃದ್ಧಿಯಾಗಲಿದೆ ಅಂತ ಕಂಡು ಬರ್ತಾ ಇದೆ. ಏನಾಗುತ್ತೆ, ನಿಮ್ಮ ಕುಟುಂಬದವರಿಂದಾಗಿ ನಿಮಗೆ ಒಳ್ಳೆ ಹೆಸರು, ಓ ಆ ಫ್ಯಾಮಿಲಿಯವರ ನೀವು, ಓ ಬನ್ನಿ 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 ಬನ್ನಿ, ಓ ಆ ಕುಟುಂಬದವರ ನೀವು, ತೊಳಿ ಫಸ್ಟ್ ನಿಮಗೇನೆ ಪ್ರಿಫರೆನ್ಸು, ಫಸ್ಟ್ ನೀವೇ ಬನ್ನಿ, ನೀವು ಮುಂದೆ ಬನ್ನಿ, ನಿಮಗೆ ಇಂಪಾರ್ಟೆಂಟ್, ನಿಮಗೆ ಪ್ರಾಮುಖ್ಯತೆ ವೃದ್ಧಿಯಾಗೋದು, ಗೌರವ ಮರ್ಯಾದೆಗಳು ವೃದ್ಧಿಯಾಗೋದು. ಯಾಕೆ? ಅದು ನಿಮ್ಮ ಫ್ಯಾಮಿಲಿಯನ್ನು ನೋಡಿಕೊಂಡು, ನಿಮ್ಮ ಕುಟುಂಬವನ್ನು ನೋಡ್ಕೊಂಡು ನಿಮಗೆ ಗೌರವ ವೃದ್ಧಿ ಆಗ್ಬಿಡುತ್ತೆ. ಇನ್ನು ಕೆಲವಿಷ್ಟು ಜಾಗಗಳಲ್ಲಿ ಏನಾಗುತ್ತೆ, ನಿಮ್ಮಿಂದಾಗಿ ನಿಮ್ಮ ಕುಟುಂಬದವರಿಗೂ ಸಹ ಗೌರವ ವೃದ್ಧಿ ಯೋಗ ಫಲಗಳು ಬರುತ್ತೆ. ಅವ್ರದೆಲ್ಲ ಅವ್ರ ತಂದೆ ತಾಯಿನ ನೀವು, ಅಥವಾ ಅವ್ರ ಚಿಕ್ಕಪ್ಪನ, ಅವ್ರ ಅಣ್ಣನ, ಅವ್ರ ತಮ್ಮನ, ಓಕೆ ಬನ್ನಿ ಸರ್, ನೀವು ಬನ್ನಿ ಸರ್, ನೀವು ಅವ್ರ ಫ್ಯಾಮಿಲಿ ಅಂತ ಗೊತ್ತಿರಲ್ಲ, ಬನ್ನಿ ಸರ್ ಅಂತೇಳಿ ನಿಮ್ಮಿಂದಾಗಿ ನಿಮ್ಮ ಫ್ಯಾಮಿಲಿಯವರಿಗೆ ಗೌರವ ಮರ್ಯಾದೆಗಳಲ್ಲಿ ವೃದ್ಧಿ ಆಗುತ್ತೆ. ಅಥವಾ ನಿಮ್ಮ ಫ್ಯಾಮಿಲಿಯವರಿಂದಾಗಿ ನಿಮಗೆ ಗೌರವ ಮರ್ಯಾದೆಗಳು ತುಂಬ ಜಾಸ್ತಿ ಸಿಗುತ್ತೆ, ಎಲ್ಲೆಲ್ಲಿ ಹೋದ್ರೂ ಕೂಡ ಜಾಸ್ತಿ ಮರ್ಯಾದೆ ಸಿಗುತ್ತೆ. ಸೊ ಎರಡೂ ಕಡೆನೂ ತಮಗೆ ಅದು ತುಂಬ ಪ್ಲಸ್ ಪಾಯಿಂಟೇನೆ. ಗೌರವ ಮರ್ಯಾದೆಗಳ ವೃದ್ಧಿ ಆಗ್ತಕ್ಕಂಥದ್ದು ಸಂಕ್ರಮಣದ ವಿಶೇಷ ಶುಭ ಫಲಗಳಲ್ಲಿ ಒಂದಾಗುತ್ತದೆ. ಎಚ್ಚರಿಕೆನೂ ಸ್ವಲ್ಪ ಇರ್ತದೆ, ಶುಭ ಫಲಗಳು ಇರ್ತದೆ. ಬಟ್ ಏನಾಗುತ್ತೆ ಅಂತಂದ್ರೆ ವಿಶೇಷವಾಗಿ ದೇವತಾರಾಧನೆಗಳನ್ನು ತುಲಾರಾಶಿಯವರು ಮಾಡ್ಕೊಳ್ಬೇಕು. ಆ ವಿಶೇಷ ಪರಿಹಾರಗಳನ್ನು ಮಾಡಿಕೊಂಡು ವಿಶೇಷ ಪ್ರಸಾದ ಧಾರಣೆಗಳಿಂದಲೇ ಸಂಕ್ರಮಣದ ಶುಭ ಫಲಗಳನ್ನೇ ಪಡ್ಕೊಳ್ಳಿಕ್ಕೆ ಸಾಧ್ಯವಾಗ್ತಕ್ಕಂಥದ್ದು. ಜನವರಿ 18ನೇ ತಾರೀಕು ಅಮಾವಾಸ್ಯೆ ಭಾನುವಾರದ ದಿವಸ ನಮ್ಮ ಯಾಗಶಾಲೆಯಲ್ಲಿ ನಿಮ್ಮೆಲ್ಲರ ಸಮಸ್ಯೆಗಳ ಪರಿಹಾರಕ್ಕೆ ಹಲವಾರು ವಿಶೇಷವಾದ ಹೋಮಗಳಿದೆ. ಅದರಲ್ಲಿ ಪ್ರಮುಖವಾದದನ್ನು ಮಾತ್ರ ಈಗ ತಿಳಿಸ್ತೇನೆ, ಇನ್ನು ಮುಂದೆ ವಿಡಿಯೋಗಳಲ್ಲಿ ತಿಳಿಸ್ತೇನೆ ಇನ್ನು ವಿಶೇಷ ಪರಿಹಾರಗಳು ಏನು ಮಾಡ್ತಾ ಇದ್ದೇವೆ ಅಂತ ಹೇಳಿ. ಆದರೆ ಸಹಸ್ರ ರವಿಶಾಂತಿ ಹೋಮವನ್ನು ಮಾಡ್ತಾ ಇದೆ. ಅಂದರೆ ರವಿಯ ವಿಶೇಷವಾದ ಪ್ರಾಧಾನ್ಯತೆ ಇದೆ. ಮಕರ ಸಂಕ್ರಮಣ ಅಂದ್ರೆ ರವಿಯ ಸಂಚಾರ. ಸೊ ಅದರಿಂದ ಆ ರವಿಯ ಸಂಚಾರದಲ್ಲಿ ರವಿಯ ವಿಶೇಷವಾದಂತಹ ಪರಿಹಾರದ ಅವಶ್ಯಕತೆ ಇರೋದ್ರಿಂದ ಸಹಸ್ರ ರವಿಶಾಂತಿ ಹೋಮವನ್ನು ಮಾಡ್ತಾ ಇರತಕ್ಕಂಥದ್ದು ಜನವರಿ 18ನೇ ತಾರೀಕು ಅಮಾವಾಸ್ಯೆ ಪರ್ವ ದಿನದಂದು. ಅದರ ಜೊತೆಯಲ್ಲಿ ನಾವು ಸ್ವಯಂವರ, ಪಾರ್ವತಿ ಹೋಮ ಇರಬಹುದು, ಗುರು ಶಾಂತಿ, ಶನಿ ಶಾಂತಿ, ನವಗ್ರಹ ಶಾಂತಿ ಹೋಮಗಳು, ಇನ್ನೂ ವಿಶೇಷವಾದಂತಹ ಈ ಮಾಟಮಂತ್ರ, ಕೃಷ್ಟ್ರಮ ಅಥವಾ ದೃಷ್ಟಿದೋಷಾದಿಗಳನ್ನು ಪರಿಹಾರ ಮಾಡತಕ್ಕಂಥ ವಿಶೇಷ ಹೋಮಗಳು ಇದೆ. ಅದರ ಬಗ್ಗೆ ನಾನು ಆಮೇಲೆ ತಿಳಿಸ್ತೇನೆ, ಮುಂದಿನ ವಿಡಿಯೋಗಳಲ್ಲಿ ತಿಳಿಸ್ತೇನೆ. ಬಟ್ ಈಗ ನಾನು ತಿಳಿಸ್ತಾ ಇರ್ತಕ್ಕಂಥದ್ದು ಡೇಟ್ನ ಮೆನ್ಷನ್ ಮಾಡಿ ರೌಂಡ್ ಅಪ್ ಮಾಡಿ ಇಟ್ಕೊಳ್ಳಿ. ಜನವರಿ 18ನೇ ತಾರೀಕು ಭಾನುವಾರ ವಿಶೇಷವಾಗಿ ಅಮಾವಾಸ್ಯೆ ಪರ್ವದಿನಂದು ಪ್ರಸಾದ ಏನು 1008 ಸಂಖ್ಯೆಯಲ್ಲಿ ರವಿಗ್ರಹಕ್ಕೆ ಹೋಮವನ್ನು ಮಾಡಿ ವಿಶೇಷವಾದ, ನಾನೀಗ ಧಾರಣೆ ಮಾಡ್ಕೊಂಡು ನಿಮಗೆ ಸ್ಕ್ರೀನ್ ಮೇಲೂ ಕಾಣ್ತದೆ, ಆ ವಿಶೇಷವಾದ ರಾಜವರ್ಧನ ಮಣಿಯನ್ನು ಪ್ರತಿಯೊಬ್ಬರಿಗೂ ಸಹ ಕೊಡ್ತಾ ಇದ್ದೇವೆ. ಈ ರಾಜವರ್ಧನ ಮಣಿ ಪ್ರತಿಯೊಬ್ಬರ ನಿಮ್ಮಲ್ಲಿ ರಾಜಯೋಗವನ್ನು ವೃದ್ಧಿ ಮಾಡಿ ರಕ್ಷಣೆಯನ್ನು ಕೊಟ್ಟು ನಿಮಗೆ ಅಧಿಕಾರ ಪ್ರಾಪ್ತಿಯ ಯೋಗ ಫಲವನ್ನು ಕೊಟ್ಟು ಜಯ ವಿಜಯವನ್ನು ಕೊಡ್ತಕ್ಕಂಥ, ಎಲ್ಲ ಕಡೆ ನಿಮಗೆ ಜಯ ಆಗಬೇಕು. ನಾನು ಈಗಾಗಲೇ ಫಲದಲ್ಲಿ ನಿಮಗೆ ಏನೇನು ತಿಳಿಸಿದ್ದೇನೆ ಅದರಲ್ಲಿ ನೆಗೆಟಿವಿಟೀಸ್ ಎಲ್ಲ ನಿವಾರಣೆ ಮಾಡಿ ಪಾಸಿಟಿವಿಟೀಸ್ ನಿಮಗೆ ಕೊಡ್ತಕ್ಕಂಥದ್ರಲ್ಲಿ ರಾಜವರ್ಧನ ಮಣಿಯ ಒಂದು ವಿಶೇಷತೆ ಬಹಳ ಇದೆ. ಪ್ರತಿಯೊಬ್ಬರೂ ಸಹ ರಾಜವರ್ಧನ ಮಣಿಯನ್ನು ಧಾರಣೆ ಮಾಡಿಕೊಳ್ಳಬಹುದು. ಈ ರಾಜವರ್ಧನ ಮಣಿಯನ್ನು ನಿಮ್ಮ ಉಂಗುರದ ಬೆರಳಿಗೆ ಹಾಕಲಿಕ್ಕೋಸ್ಕರವಾಗಿ ವಿಶೇಷವಾಗಿ ನಾವು ಉಂಗುರವನ್ನು ಸಹ ಮಾಡಿಸಿದ್ದೇವೆ. ಇದನ್ನು ಏನು ಎಕ್ಸ್ಟೆಂಡ್ ಕೂಡ ಆಗ್ತದೆ, ಇದು ಏನೋ ತೊಂದರೆ ಸೈಜ್ ವಿಚಾರದಲ್ಲಿ. ಸೊ ಇಂತಹ ಒಂದು ವಿಶೇಷ ಮಣಿಯನ್ನು ಪ್ರತಿಯೊಬ್ಬರೂ ಸಹ ಧಾರಣೆ ಮಾಡ್ಕೊಳ್ಳೋಕ್ಕೆ ಸಂಕಲ್ಪ ಸೇವೆಗೆ ನಿಮ್ಮ ಹೆಸರು ಕೊಡಬಹುದಾಗಿರ್ತದೆ. ಸ್ಕ್ರೀನ್ ಮೇಲೆ ಕಾಣುವಂತಹ ನಂಬರು 6361335497 ಈ ನಂಬರ್, ಅಥವಾ 9113295125 ಈ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ, ನಕ್ಷತ್ರ ಗೊತ್ತಿದ್ರೆ, ರಾಶಿ ಗೊತ್ತಿದ್ರೆ, ಇಲ್ಲ ನಿಮ್ಮ ಹೆಸರು ವಿಳಾಸ ಅಷ್ಟೇ ಆದರೂ ಪರವಾಗಿಲ್ಲ, ಖಂಡಿತವಾಗಿ ಬೇಗ ಬೇಗ ವಾಟ್ಸಪ್ ಮಾಡ್ಕೊಳ್ಳಿ. ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗುತ್ತೆ. ನಿಮ್ಮ ಹೆಸರು ಸಂಕಲ್ಪ ಆಗೋದು ನೀವು ಲೈವಲ್ಲಿ ನೋಡಬಹುದು. ಎಲ್ಲ ಹೋಮಗಳು, ಇನ್ನು ವಿಶೇಷವಾದ ಇನ್ನೂ ಹೋಮಗಳಿದೆ, ನಾನು ಮುಂದೆ ತಿಳಿಸ್ತೀನಿ ವಿಡಿಯೋಗಳಲ್ಲಿ. ಎಲ್ಲ ವಿಡಿಯೋಗಳ ಹೋಮಗಳನ್ನು ನೀವು ಲೈವ್ ಆಗಿ ನೋಡ್ತೀರಾ. ಹಾಗೂ ಪ್ರಸಾದ, ಎಲ್ಲ ಹೋಮಗಳ ಭಸ್ಮ, ಕುಂಕುಮಾರ್ಚನೆ, ಕುಂಕುಮ ಪ್ರಸಾದ ಜೊತೆಗೆ ಈ ವಿಶೇಷವಾದಂತಹ ರಾಜ
ರಾಜವರ್ಧನ ಮಣಿಯ ಉಂಗುರವನ್ನು ನಿಮಗೆಲ್ಲರಿಗೂ ಸಹ ಎನರ್ಜೈಸ್ ಮಾಡಿ ಕೊಡ್ತಾ ಇದ್ದೇವೆ. ಸಹಸ್ರ ರವಿ ಶಾಂತಿ ಹೋಮ, ವಿಶೇಷವಾದ ಹೋಮಗಳಲ್ಲಿ ಖಂಡಿತವಾಗಿ ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಳಿ. ಮತ್ತೆ ಪುನಃ ಈ ಒಂದು ಸಂಕ್ರಮಣ ಹಾಂತಿ ಮುಗಿದು ಅಂದರೆ ಇಷ್ಟು ಅದ್ಭುತವಾದ ಪ್ರಸಾದ ಸಿಗೋದು ಸದ್ಯಕ್ಕೆ ಅಂತೂ ನನಗೆ ಗೊತ್ತಾಗ್ತಾ ಇಲ್ಲ. ಸೊ ದಯವಿಟ್ಟು ಖಂಡಿತವಾಗಿ ಸಂಕಲ್ಪ ಸೇವೆಗೆ ಕೊಟ್ಕೊಳ್ಳಿ, ಒಳ್ಳೆಯದಾಗಲಿ. ಈ ವಿಚಾರ ಪ್ರತಿಯೊಬ್ಬರಿಗೂ ಗೊತ್ತಾಗಬೇಕು. ಸೊ ದಯವಿಟ್ಟು ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡಲಿಕ್ಕೆ ಮರಿಬೇಡಿ. ಹಾಗೂ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯೂಟ್ಯೂಬಲ್ಲಿ, ಫೇಸ್ಬುಕ್ಕಲ್ಲಿ ಫಾಲೋ ಮಾಡ್ಕೊಳ್ಳಿ ಅಂದರೆ ಪೇಜ್ನ ಫಾಲೋ ಮಾಡ್ಕೊಳ್ಳಿ. ಖಂಡಿತವಾಗಿ ಒಳ್ಳೆಯದಾಗಲಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.